ಒಂದೇ UPSC ಪ್ರೀವಿಯಸ್ ಇಯರ್ ಕ್ವಶನ್ ಸಾಕು ನೀವು ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಟೂ ಫೇಸ್ ಮೆಥಡನ್ನು ಕಲಿಯೋದಕ್ಕೆ. ಹೆಲೋ ಗೈಸ್, ವೆಲ್ಕಮ್ ಟು ದಿಸ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ನ ಪಿಕ್ ಮಾಡಿ ಟೂ ಫೇಸ್ ಮೆಥಡ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಯು ವಾಂಟ್ ಸ್ಟೆಪ್ಸ್ ಕ್ಲಾರಿಟಿ, ನಾಟ್ ಜಸ್ಟ್ ಫಾರ್ಮುಲಾಸ್, ದಿಸ್ ವಿಡಿಯೋ ಇಸ್ ಫಾರ್ ಯು. ಲೆಟ್ಸ್ ಬಿಗಿನ್. ಸಿಂಪ್ಲೆಕ್ಸ್ ಮೆಥಡ್, ಟೂ ಫೇಸ್ ಮೆಥಡು, ಇದರಲ್ಲಿ ಪಾಸ್ಟ್ 20 or 15 ಇಯರ್ಸು ಜಸ್ಟ್ 2 ಕ್ವಶನ್ಸ್ ಮಾತ್ರ ಬಂದಿದೆ. 2022 ಅಲ್ಲಿ ಬಂದಿರುವಂಥ ಕ್ವಶನ್. ಸೊ ಟೂ ಫೇಸ್ ಮೆಥಡ್ ಆ್ಯಂಡ್ ಬಿಗ್ಗೆಮ್ ಮೆಥಡ್. ದಿಸ್ ಟೂ ಮೆಥಡ್ ಈಸ್ ಯೂಸ್ಡ್ ವೆನ್ ವಿ ಹ್ಯಾವ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ಸ್ಗಳು ಇಲ್ಲಿ ನೋಡಿ, ಕಾನ್ಸ್ಟೆಂಟ್ಸಿಗೆ ಬನ್ನಿ. 1, 2, ದಿಸ್ ದೇರ್ ಇಸ್ ಅ 2 ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ ಗ್ರೇಟರ್ ದೆನ್ ಸೈನ್ ಇದೆ. ಸೊ ದೆನ್ ವಿ ವಿಲ್ ಯೂಸ್ ಬಿಗ್ಗೆಮ್ ಮೆಥಡ್ ಆರ್ ಟೂ ಫೇಸ್ ಮೆಥಡ್. ಸೊ ಬಿಗ್ಗೆಮ್ ಮೆಥಡ್, ಟೂ ಫೇಸ್ ಮೆಥಡ್ ಅವರು ಜನರಲ್ ಆಗಿ ಕೇಳ್ತಾರೆ, ಯೂಸ್ ಟೂ ಫೇಸ್ ಮೆಥಡ್ ಟು ಸಾಲ್ವ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ. ಅಥವಾ ಏನು ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಬಿಗ್ಗೆಮ್ ಮೆಥಡ್ ಯೂಸ್ ಮಾಡ್ಬೋದು. ಟೂ ಫೇಸ್ ಮೆಥಡ್ ಎನಿಥಿಂಗ್ ವಿ ಕ್ಯಾನ್ ಯೂಸ್. ಬಿಗ್ಗೆಮ್ ಮೆಥಡ್ ಆ್ಯಂಡ್ ಟೂ ಫೇಸ್ ಮೆಥಡ್ ಏನು ಡಿಫ್ರೆನ್ಸ್ ಅಂದರೆ, ನಾವಿಲ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್ಗೆ -m ಕೋಎಫಿಷಿಯಂಟ್ ಕೊಡ್ತೀವಿ. ಆರ್ಟಿಫಿಷಿಯಲ್ ವೇರಿಯೇಬಲ್ಗೆ ಒಂದು ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ವೈಲ್ ಇಲ್ಲಿ ಯಾವುದೇ ರೀತಿ ಕೋಎಫಿಷಿಯಂಟ್ ಇರಲ್ಲ, ಜಸ್ಟ್ 1 + 1. ಆ್ಯಂಡ್ ಹಿಯರ್ ವಿ ಹ್ಯಾವ್ ಟೂ ಫೇಸ್, 2 ಸ್ಟೆಪ್ಸ್ ಇರುತ್ತೆ. 2 ಸ್ಟೆಪ್ಸ್ ಅಲ್ಲ, 2 ಫೇಸಸ್ ಇರುತ್ತೆ, ಸಪ್ರೇಟ್ ಫೇಸಸ್ ಇರುತ್ತೆ. ವೈಲ್ ಬಿಗ್ಗೆಮ್ ಮೆಥಡಲ್ಲಿ ಕಂಟಿನ್ಯೂಸ್ 1 ಫೇಸ್ ಇರುತ್ತೆ. ಅಷ್ಟೇ ಡಿಫ್ರೆನ್ಸು. ಇನ್ ಟೂ ಫೇಸ್ ಮೆಥಡ್, ಸೊ ಫಸ್ಟ್ ಫೇಸನ್ನು ನಾವು ಫಿಸಿಬಿಲಿಟಿ ಫೇಸ್ ಅಂತ ಕರಿತೀವಿ. ಫಿಸಿಬಿಲಿಟಿ ಫೇಸ್ ಅಂತ. ಸೊ ಈ ಫೇಸಲ್ಲಿ ಏನಾಗುತ್ತೆ, ಆಬ್ಜೆಕ್ಟಿವ್ ಫಂಕ್ಷನ್ನು ಈಸ್ ಅ ಸಮ್ ಆಫ್ ಆಲ್ ಆರ್ಟಿಫಿಷಿಯಲ್ ವೇರಿಯೇಬಲ್. ಜಸ್ಟ್ ನಾವು ಈ ಕ್ವಶನ್ನು ಫಿಸಿಬಿಲಿಟಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋತೀವಿ. ಫಸ್ಟ್ ಫೇಸಲ್ಲಿ ಜಸ್ಟ್ ವಿ ವಿಲ್ ಕನ್ಸಿಡರ್ ಓನ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್. ವಿ ಟೇಕ್ ಓನ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್. ಇನ್ ಸೆಕೆಂಡ್ ಫೇಸ್ ವಿ ವಿಲ್ ಚೆಕ್ ದಿ ಆಪ್ಟಿಮ್ಯಾಲಿಟಿನ ಕಂಡಿಡ್ಕೊಂಡು ಹೋಗ್ತೀವಿ. ಅಲ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್ ಈಸ್ ರಿಮೂವ್. ಸೊ ಈ ಫೇಸಲ್ಲಿ ಬರೀ ಆರ್ಟಿಫಿಷಿಯಲ್ ವೇರಿಯೇಬಲ್ ತಗೋತೀವಿ, ನೋ ಒರಿಜಿನಲ್ ವೇರಿಯೇಬಲ್. ಇನ್ ಫೇಸ್ 2, ಆರ್ಟಿಫಿಷಿಯಲ್ ವೇರಿಯೇಬಲ್ is removed, original variable is taken into consider. So steps, what are the steps we have to follow here? So step number 1, so ಈ ಸ್ಟೆಪ್ ಗೊತ್ತಿರೋ ಹಾಗೆ ಕನ್ವರ್ಟ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್. ಸೆಕೆಂಡ್, phase 1, take artificial variable. Third step is phase 2, remove the AV, continue with original variable. So these are the steps we have to follow. So step number 1, standard form. So standard form ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಮಿನಿಮೈಸೇಷನ್ ಪ್ರಾಬ್ಲಮ್ ಇದೆ. I'll write maximum. So z ಇದೆ, z1 maximum. To convert this into maximum, I have to multiply everything by negative sign. So -x1 -x2 ಬರೋಣ. ಇಲ್ಲಿ ಆರ್ಟಿಫಿಷಿಯಲು ಸರ್ಪ್ಲಸ್ ವೇರಿಯೇಬಲ್ ಆ್ಯಡ್ ಆಗುತ್ತೆ ಇಲ್ಲಿ, ಬಿಕಾಸ್ ಗ್ರೇಟರ್ ಸೈನ್ ಇದ್ರೆ ಸರ್ಪ್ಲಸ್ ಪ್ಲಸ್ ಆರ್ಟಿಫಿಷಿಯಲ್ ವೇರಿಯೇಬಲ್ ಈಸ್ ಆ್ಯಡೆಡ್. ಸೊ ಫಸ್ಟ್ ಕಾನ್ಸ್ಟೆಂಟ್ ತಗೊಳ್ಳೋಣ. ಸಬ್ಜೆಕ್ಟು 2x1 + x2 ಗ್ರೇಟರ್ ದೆನ್ 4 ಇದೆ. ಸೊ ಗ್ರೇಟರ್ ಇದ್ರೆ ಇಲ್ಲಿ ತೂಕ ಜಾಸ್ತಿ ಇರುತ್ತೆ. ನಾವು ಇಲ್ಲಿಂದ ವೇರಿಯೇಬಲ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ದಟ್ ಈಸ್ ಮೈನಸ್, ಇಲ್ಲಿ x2 ಅಷ್ಟೇ ಇರೋದು. ಐ ವಿಲ್ ಟೇಕ್ x3 ಆಸ್ ಸರ್ಪ್ಲಸ್ ವೇರಿಯೇಬಲ್. x3 ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ವೇರಿಯೇಬಲ್ ಬಂದು x4, ಆರ್ಟಿಫಿಷಿಯಲ್ ವೇರಿಯೇಬಲ್ ಕೋಎಫಿಷಿಯಂಟ್ ಇಸ್ ಟೇಕನ್ as 0 equals 4. ನೆಕ್ಸ್ಟ್ ಕಾನ್ಸ್ಟೆಂಟ್ x1 + 7x2. ಸೊ ಹಿಯರ್ ಆಲ್ಸೋ ಗ್ರೇಟರ್ ಸೈನ್ ಇದೆ. ನಾವು ಸರ್ಪ್ಲಸ್ ವೇರಿಯೇಬಲ್ ತಗೋತೀನಿ. ಸರ್ಪ್ಲಸ್ ವೇರಿಯೇಬಲ್ ಇದೆ x4 ಬಂದು ಆರ್ಟಿಫಿಷಿಯಲ್ ವೇರಿಯೇಬಲ್. ಸೊ ಇದು ಹಾಗೆ ಇರುತ್ತೆ. ಇದು ಇಲ್ಲಿ ಏನು, ಈ ಸೆಕೆಂಡ್ ಕಾನ್ಸ್ಟೆಂಟ್ ಅಲ್ಲಿ ದಿಸ್ x3 ಶುಡ್ ನಾಟ್ ಪ್ಲೇ. ಸೊ ವಿಲ್ ಟೇಕ್ 0 as ಕೋಎಫಿಷಿಯಂಟ್ x3. ಇಲ್ಲಿ ನಾವು ಆರ್ಟಿಫಿಷಿಯಲ್ ವೇರಿಯೇಬಲ್ ಸರ್ಪ್ಲಸ್ ವೇರಿಯೇಬಲ್ ಅಂತ ತಗೊಳ್ಳೋಣ. ಸೊ ಸರ್ಪ್ಲಸ್ ವೇರಿಯೇಬಲ್ ನಾನು ಇಲ್ಲಿ x3 ತಗೊಂಡಿರ್ತೀನಿ ಮತ್ತು x4 ತಗೋತೀನಿ. ಸೀಕ್ವೆನ್ಸ್ ವೈಸೇ ತಗೊಳ್ಳೋಣ. ಆರ್ಟಿಫಿಷಿಯಲ್ ವೇರಿಯೇಬಲ್ ಅನ್ನ x5 x6 ತಗೊಳ್ಳೋಣ. ಇದು ಆರ್ಟಿಫಿಷಿಯಲ್ ವೇರಿಯೇಬಲ್ ಅಲ್ಲ, ಸರ್ಪ್ಲಸ್ ವೇರಿಯೇಬಲ್ ಇದೆ. ಓಕೆನಾ. ಸೊ ಇಲ್ಲಿ x3 ತಗೊಂಡಿರ್ತೀವಿ. ಇಲ್ಲಿ ನಾವು
x4 ತಗೋತೀವಿ ಪ್ಲಸ್ ಪ್ಲಸ್ x3ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ವೇರಿಯೇಬಲ್ ಬಂದು x5 ಈಕ್ವಲ್ಸ್ 4. ದಿಸ್ ಇಸ್ RHS ಆಗಿರುತ್ತೆ. ಇಲ್ಲಿ ಮೈನಸ್ x4 ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ x6 ಈಕ್ವಲ್ 7. ಸೊ ಇಲ್ಲಿ x5 ಇಟ್ ಡಸ್ ನಾಟ್ ಪ್ಲೇ ಹಿಯರ್, ಸೊ ಐಲ್ ಟೇಕ್ ಆಸ್ 0 x5. ಇಲ್ಲಿ x6 ಬರೀಬೇಕು, ಅದೇನು ಡಿಸ್ಟರ್ಬ್ ಮಾಡಬಾರ್ದು. ಸೊ 0 ತಗೋತೀನಿ ಕೋಎಫಿಷಿಯಂಟ್ x6. ಇಸ್ ಇಟ್ ಕ್ಲಿಯರ್ ನೌ? ಆರ್ಟಿಫಿಷಿಯಲ್ ವೇರಿಯೇಬಲ್ ಬಂದು x5 x6 ಅಥವಾ a1 ಅಥವಾ a2 ತಗೋಬಹುದು. ಸರ್ಪ್ಲಸ್ ವೇರಿಯೇಬಲ್ ಬಂದು x3 and x4. We have to assign the value for artificial variable, that is artificial variable first idರಲ್ಲಿ ಇದು x5 is artificial variable, so second constant ಅಲ್ಲಿ x6. so basic variables ನ ನಾವು x5 4 ಅಂತ ಅಸೈನ್ ಮಾಡ್ತೀವಿ. artificial variable ಗೆ ನಾವು ಅಸೈನ್ ಮಾಡಬೇಕು x6 is equal to 7. ಸ್ಲ್ಯಾಕ್ ವೇರಿಯೇಬಲ್ಸ್ ತಗೊಂಡ್ರೆ ಅದಕ್ಕೆ RHS ನ ಅಸೈನ್ ಮಾಡಿ, ಸರ್ಪ್ಲಸ್ ಮತ್ತೆ ಆರ್ಟಿಫಿಷಿಯಲ್ ವೇರಿಯೇಬಲ್ ತಗೊಂಡ್ರೆ ಆರ್ಟಿಫಿಷಿಯಲ್ಗೆ RHS ಅನ್ನು ಅಪ್ಲೈ ಮಾಡಿ. These are the basic variables. So starting with E2 artificial variable with this RHS, we will move to the table. So next step 2, that is phase 1, that includes z is equal to sigma of artificial variable. Objective function complete ಮಾಡಿಲ್ಲ. So these two are x1 and x2 are the original variable. ಇನ್ನೆಲ್ಲ ವೇರಿಯೇಬಲ್ ಆರ್ಟಿಫಿಷಿಯಲ್ ಮತ್ತು ಸರ್ಪ್ಲಸ್ ವೇರಿಯೇಬಲ್ ಎಲ್ಲಾನು ವಿತ್ ಕೋಎಫಿಷಿಯಂಟ್ 0 ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ಪ್ಲಸ್ 0 x3 ಏನೇನು ತೊಗೊಂಡಿದ್ದೀವಿ, x3 x4 x5 ತೊಗೊಂಡಿದ್ದೀವಿ, ಅಂದರೆ 4 ವೇರಿಯೇಬಲ್ಸ್ ತೊಗೊಂಡಿದ್ದೀವಿ. ಸೊ 4 ವೇರಿಯೇಬಲ್ಸ್ನ ವಿತ್ 0 ಕೋಎಫಿಷಿಯಂಟ್ ಆ್ಯಡ್ ಮಾಡಬೇಕು ಇಲ್ಲಿ. ಪ್ಲಸ್ 0 x4 ಪ್ಲಸ್ 0 x5 ಪ್ಲಸ್ 0 x6, ದಟ್ಸ್ ಇಟ್. ಇಲ್ಲಿ ಆರ್ಟಿಫಿಷಿಯಲ್ ಮತ್ತು ಸರ್ಪ್ಲಸ್ ಅಥವಾ ಸ್ಲ್ಯಾಕ್ ವೇರಿಯೇಬಲ್ಸ್ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಏನು ವ್ಯಾಲ್ಯೂ ಕ್ರಿಯೇಟ್ ಮಾಡಬಾರ್ದು. ಸೊ ವಿ ವಿಲ್ ಆ್ಯಡ್ ದಿ ಕೋಎಫಿಷಿಯಂಟ್ ವೇರಿಯೇಬಲ್ 0. ಸೊ ಇನ್ ಫೇಸ್ 1 ನಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ವಿಲ್ ಬಿಕಮ್ ಸಿಗ್ಮಾ ಆಫ್ AV. ಸೊ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಬ್ಜೆಕ್ಟಿವ್ ಫಂಕ್ಷನ್. ಇಲ್ಲಿ ಫೇಸ್ 1 ನಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ಮ್ಯಾಕ್ಸಿಮಮ್ z ಡ್ಯಾಶ್ ಈಕ್ವಲ್ಸ್ ಸಿಗ್ಮಾ ಆಫ್ ಆರ್ಟಿಫಿಷಿಯಲ್ ವೇರಿಯೇಬಲ್ ಮೀನ್ಸ್ what is artificial variable x5 and x3, x5 and x6 sorry, ಅದನ್ನ ಮೈನಸ್ x5 ಮೈನಸ್ x6 ಅಂತ ಬರ್ಕೋತೀವಿ. ಬಿಕಾಸ್ ಮಿನಿಮಮ್ ಇದ್ರೆ x5 ಪ್ಲಸ್ x6 ಆಗುತ್ತೆ, ಮಿನಿಮಮ್ ಪ್ರಾಬ್ಲಮ್ ಮ್ಯಾಕ್ಸಿಮೈಸ್ ಇದ್ದಿದ್ರೆ ಹಾಗೆ ತಗೋಬೋದಾಗುತ್ತೆ x5 ಪ್ಲಸ್ x6 ಅಂತ. ಇದು ಮಿನಿಮೈಸೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ we will multiply with negative sign, so remaining will all become 0. ರಿಮೈನಿಂಗ್ ವೇರಿಯೇಬಲ್ಸ್ ಏನಿರುತ್ತೆ all become 0. ಇದೇನು ಬರೀ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಪೋರ್ಷನ್ ಬರೆದ್ರೆ ಸಾಕು. ಇಕ್ವೇಷನ್ ಈ ಪೋರ್ಷನ್ ಆರ್ಟಿಫಿಷಿಯಲ್ ವೇರಿಯೇಬಲ್ ಮಾತ್ರ ತಗೋತೀವಿ. ಮಿನಿಮೈಸೇಷನ್ ಪ್ರಾಬ್ಲಮ್ ಇರೋದ್ರಿಂದ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದೀವಿ. ನೆಕ್ಸ್ಟ್ ಟೇಬಲ್ ಫಿಲ್ ಮಾಡೋದು 7 ನೇಮಿಂಗ್ಸು CJ, BB, CB, ZJ, CJ minus ZJ, this is RHS, this is theta. ಬೇಸಿಕ್ ವೇರಿಯೇಬಲ್ಸ್ ಕಾಲಮ್ ಅಲ್ಲಿ ಎಲ್ಲ ನಾವು ಏನೇನು ತಗೊಂಡಿರ್ತೀವಿ ವೇರಿಯೇಬಲ್ಸ್ ಎಲ್ಲಾನು ಬರ್ಕೋತೀನಿ. x1 ಇಂದ x6 ವರೆಗೂ ತಗೊಂಡಿದ್ದೀವಿ. ಈ ಕಾಲಮ್ ಅಲ್ಲಿ ಎಲ್ಲಾನು ಫಿಲ್ ಮಾಡ್ಕೋತೀವಿ. ನೆಕ್ಸ್ಟ್ ಇದ್ರದ್ದು ಆಬ್ಜೆಕ್ಟಿವ್ ಫಂಕ್ಷನ್ ಇರುವಂತ ಕೋಎಫಿಷಿಯಂಟ್. ಸೊ ನಮಗೆ ಫೇಸ್ 1 ಅಲ್ಲಿ ಇದು ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಇದ್ರದ್ದು ಕೋಎಫಿಷಿಯಂಟ್ ಎಲ್ಲ 0 0 ಬರುತ್ತೆ. ಆರ್ಟಿಫಿಷಿಯಲ್ ವೇರಿಯೇಬಲ್ ಮಾತ್ರ -1 ಬರುತ್ತೆ, ಇನ್ನೆಲ್ಲ 0 0 ಇರುತ್ತೆ. ಸೊ ಫೇಸ್ 1 ನಲ್ಲಿ ವಿ ವಿಲ್ ಕನ್ಸಿಡರ್ ಓನ್ಲಿ ದ ಆರ್ಟಿಫಿಷಿಯಲ್ ವೇರಿಯೇಬಲ್. ಆರ್ಟಿಫಿಷಿಯಲ್ ವೇರಿಯೇಬಲ್ ಬಂದು x5 and x6. ಸೊ ಅದ್ರದ್ದು ಕೋಎಫಿಷಿಯಂಟ್ ಏನಿದೆ -1 ಬರುತ್ತೆ, ಇನ್ನೆಲ್ಲ ಸೇಮ್ ಇರುತ್ತೆ. ಸೊ ಇದು ಆಬ್ಜೆಕ್ಟಿವ್ ಫಂಕ್ಷನ್ ಮಾತ್ರ ಚೇಂಜ್ ಆಗುತ್ತೆ. ಇನ್ನು 2 ಕಾನ್ಸ್ಟೆಂಟ್ ಏನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಂಡಿರ್ತೀವಿ ಅದೇ ಇರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಟೇಬಲ್ ಅಲ್ಲಿ ಫಿಲ್ ನಾವು ಇದು ಫಸ್ಟ್ ಕಾನ್ಸ್ಟೆಂಟ್ ಬರ್ಕೋತೀನಿ 2 1 -1 0 1 0 4 ಅಂತ ಬರ್ಕೋತೀನಿ. ದಟ್ ಈಸ್ 2 1 -1 0 1 0. RHS ವ್ಯಾಲ್ಯೂ ಬಂದು 4 ಇದೆ, 4. ಸೊ ನೆಕ್ಸ್ಟ್ ಕಾಲಮ್ ಹಾಗೆ ಫಿಲ್ ಮಾಡ್ಕೊಳ್ಳಿ ಅಷ್ಟೇ. 1 7 0 -1 0 1 and this is RHS is 7. Now CJ ZJ, what is ZJ? ZJ formula is sigma CB into AIJ. What is CB here? -2 into -1 into 1 2 into 2 plus -1 into 1, -2 plus -1 equals -3. So next one here, -1 into 1
this and this and this and this plus minus 1 into 7. minus 1 minus 7 is minus 8. ಸೊ ಹಾಗೆ ಎಲ್ಲಾನು ಮಾಡ್ಕೊಳ್ಳಿ. ಇಲ್ಲಿವರೆಗೂ 6 x6 ವರ್ಗು ಬರ್ಕೊಳ್ಳಿ. ಹಾಗೆ ದಿಸ್ ಇಸ್ 1 1 minus 1 ಫುಲ್ ನಾನು ಮಾಡಿ ತೋರಿಸಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನಾವು cj minus zj. what is cj here? 0. ಇದು cj, ಇದು zj. so this minus this. 0 minus of minus 3 is cj is 0 minus zj is minus 3. so this value is 3 plus 3. 0 minus of minus 8 is plus 8. 0 minus 1 is minus 1. 0 minus 1 is minus 1. 1 minus 1 plus 1 is 0. minus 1 plus 1 is 0. so this is our first table. so which is our highest value here? highest cj. 8. positive and highest is taken as cj minus zj. so this will become our entering variable. so theta, what is the theta value? theta is RHS divided by key column. so key column ಬಂದು ಇದು entering variable ಇರುತ್ತಲ್ಲ ಅದು key column ಆಗುತ್ತೆ. this will be our key column. so 4 divided by 1, key column corresponding value ಏನು 1. so 4 by 1 that is 4. 7 by 7 that is 1. cj minus zj is positive ಇರಬೇಕು, highest ಇರಬೇಕು, highest value. theta will be positive ಇರಬೇಕು, lowest value ಇರಬೇಕು. so ಇಲ್ಲಿ lowest value ಬಂದು 1. so 1 will be our leaving variable. pivot element ಬಂದು 7. so corresponding ನೋಡಿ, this is our entering variable, this is our leaving variable. pivot element will 7. entering variable is this one. 8 corresponding variable is x2. leaving variable is 1 corresponding variable is 6 x6 and pivot element is 7. so next table ಅಲ್ಲಿ ಈ 7 ಅನ್ನು ನಾವು 1 ಮಾಡಬೇಕು, ಅದರ ಫ್ರಂಟ್ ಅಂಡ್ ಬ್ಯಾಕ್ 0 ಮಾಡಬೇಕು. this is our 7 ಅನ್ನು 1 ಮಾಡಬೇಕು, ಅದರ ಫ್ರಂಟ್ ಅಂಡ್ ಬ್ಯಾಕ್ 0 ಮಾಡಬೇಕು. next table ಗೆ ಮೂವ್ ಆಗೋಣ. so fill the table now, fill the naming. so basic variables ಬಂದು ಈಗ x6 ಹೋಯ್ತು, ಲೀವಿಂಗ್ ವೇರಿಯಬಲ್ ಆಗಿ x6 ಹೋಗಿದೆ. x6 ಜಾಗದಲ್ಲಿ ಬಂದು ಎಂಟರಿಂಗ್ ವೇರಿಯಬಲ್ x2 ಬಂದು ಕೂತ್ಕೊಳ್ಳುತ್ತೆ. ಸೊ x5 ಹಾಗೆ ಇರುತ್ತೆ. ಸೊ ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಇದು -1. ವಾಟ್ ಇಸ್ x2 ಕೋಎಫಿಷಿಯಂಟ್? x2 ಕೋಎಫಿಷಿಯಂಟ್ ಇಲ್ಲೇ ಇದೆ 2 0. x2 ಕೋಎಫಿಷಿಯಂಟ್ ಇಸ್ 0 ಬರ್ಕೋಬೇಕು. ನೆಕ್ಸ್ಟ್ ಸೇಮ್ ಆಪರೇಷನ್. ಸೊ ದಿಸ್ ಪಿವಟ್ ಎಲಿಮೆಂಟ್ ಅನ್ನು ನಾವು 1 ಮಾಡಬೇಕು. 1 ಮಾಡಬೇಕಂದ್ರೆ ವಿ ಹ್ಯಾವ್ ಟು ಡಿವೈಡ್ ದಿ ರೋ ವಿತ್ 7. ಸೊ 7 by 7 is 1. next 1 by 7, multiply everything this row by 7. so 0 by 7 is 0, minus 1 by 7 0, 1 by 7, 7 by 7 is 1. so next ಅದು ಫ್ರಂಟ್ ಬ್ಯಾಕ್ 0 ಮಾಡಬೇಕು. this is I have to make this as 0. let us take here. so 1 ಇದೆ ನಮ್ಮ ನಂಬರು. 1 ಅನ್ನು 0 ಮಾಡಬೇಕಂದ್ರೆ I have to subtract with 1, then only I get 0. so 1 is our old line minus reverse approach ತಗೋತಾ ಇದೀನಿ. 1 should be always a new line ಅಂದ್ರೆ pivot element line. coefficient ಬಂದು ಏನಿರುತ್ತೆ 1 ಆಗಬೇಕು. so this is our formula. so next first old line ಬರ್ಕೊಳ್ಳೋಣ. old line ಬಂದಿದ್ದು 2 1 -1 0 1 0. so right here 2 1 already ಬರ್ಕೊಂಡಿದ್ದೀನಿ. -1 0 1 0 minus coefficient 1 ಬರುತ್ತೆ, ಬರ್ಕೊಳ್ಳೋಣ. ಸೊ ನ್ಯೂ ಲೈನ್ ಅಲ್ಲಿ ಏನು ಫಿಲ್ ಮಾಡಬೇಕು? ನ್ಯೂ ಲೈನ್ ಅಲ್ಲಿ ಇದನ್ನು ಫಿಲ್ ಮಾಡಬೇಕು. ದಿಸ್ ಒನ್, ದಿಸ್ ಇಸ್ ಸೆಕೆಂಡ್ ಟೇಬಲ್ ಇರೋದು ನ್ಯೂ ಲೈನ್. ಸೊ ಮೈನಸ್ ದಿಸ್ ಇಸ್ 1 by 7 0. ನೋಡಿ ಇದು ಆಲ್ರೆಡಿ ಬರ್ಕೊಂಡಿದ್ದೀನಿ ಇದ್ರದ್ದು, ಇಲ್ಲಿದೆ ಅದು. ಸೊ 0, ಆಮೇಲೆ -1 by 7 0 1 by 7, -1 by 7 0 1 by 7. ಈಕ್ವೇಟ್ ಮಾಡಿ ವ್ಯಾಲ್ಯೂಸ್ಗೆ. 15 by 7, ದಿಸ್ ಇಸ್ -1. okay, so this is +1 by 7, this is 1, this is -1 by 7. so ಈ ವ್ಯಾಲ್ಯೂಸ್ ನ ಇಲ್ಲಿ ಫಿಲ್ ಮಾಡ್ಕೊತೀನಿ. 13 by 7 ಇದು ಆಲ್ರೆಡಿ 0 ಇತ್ತು ಇಲ್ಲಿ, ಇದು ನೆಕ್ಸ್ಟ್ -1 1 by 7 1 -1. I'll write here this is 1, this is -1 by 7. RHS ಇದನ್ನೇ ಮಾಡಲಿಲ್ಲ ನಾನು. so old is 4 minus 1. what is the new variable is 1. 4 minus 1 is 3. so 3 is our RH. so Zj is equal to sigma of CB into IAJ. what is CB is -1. so ಇಲ್ಲಿ ಎಲ್ಲ 0 ಇದೆ. so ಇದು
ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಮಲ್ಟಿಪ್ಲೈ ಮಾಡ್ಕೊತೀವಿ. -13/7 0 minus into -1 -1/7 -1 plus 1/7 RHS ಬರೀ ಅವಶ್ಯಕತೆ ಇಲ್ಲ, that's it. Now Cj minus Zj, so 0 minus of minus ಎಲ್ಲ ಪ್ಲಸ್ ಆಗುತ್ತೆ, 0 minus 0 -1 plus 1/7 0, ಇದನ್ನ ಮೈನಸ್ ಮಾಡ್ತಾ ಇದ್ದೀನಿ, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. -1 and -1/7 is 1/7. Okay, now which is our highest value? So highest value ಬಂದು this is our highest value. Decimal point ತಗೊಂಡು ನೋಡಿ. Now theta equals RHS divided by key column ಬಂದು ಇದು. What is RHS is 3 divided by corresponding key column ಬಲ್ಲಿ into 7/13, 21/13. Next 1 into 7, that is 7. 1 into 1, 7/1 equals 7. So which is highest? So ಇದ್ರದ್ದು ಡೆಸಿಮಲ್ ಪಾಯಿಂಟ್ ಬಂದು 1.61 ಬರುತ್ತೆ, 21/13, which is smallest. Theta is considered as smallest and positive. Smallest ಬಂದು ಇದು. ಸೊ ಅಲ್ಲಿಗೆ pivot element ಬಂದು 13/7 will be our pivot element. Entering variable is x1, leaving variable is x5, this is our leaving variable corresponding, and pivot element is 13/7. ಸೊ ನೆಕ್ಸ್ಟ್ ಟೇಬಲ್ ಅಲ್ಲಿ ನಮ್ಮ ಕೆಲಸ ಏನಿದೆ, ಇದೆಲ್ಲ 0 ಆಗಬೇಕು, Cj minus Zj, ಆವಾಗ ಟೇಬಲ್ ಎಂಡ್ ಆಗೋದು, ಟರ್ಮಿನೇಟ್ ಆಗೋದು. 13/7 1 ಮಾಡಬೇಕು, ಫ್ರಂಟ್ ಅಂಡ್ ಬ್ಯಾಕ್ 0 ಮಾಡಬೇಕು. ಸೊ ದಟ್ ಇಸ್ ಅವರ್ ನೆಕ್ಸ್ಟ್ ಟೇಬಲ್ ವರ್ಕ್. ಸೊ ನೆಕ್ಸ್ಟ್ ಟೇಬಲ್ ವಿ ವಿಲ್ ಫಿಲ್ ದಿ ನೇಮಿಂಗ್ಸ್. ಸೊ ಥರ್ಡ್ ಟೇಬಲ್ ಅಲ್ಲಿ ಇಷ್ಟು ಕಾಲಮ್ ಸೇಮ್ ಇರುತ್ತೆ ಎಲ್ಲದಕ್ಕೂ. ಸೊ ಎಂಟರಿಂಗ್ ವೇರಿಯಬಲ್, ದಿಸ್ ಇಸ್ x5 is our leaving variable. x5 ಜಾಗದಲ್ಲಿ x1 ಬರುತ್ತೆ, ಇಲ್ಲಿ x2 ಹಾಗೆ ಇರುತ್ತೆ. x1 ವೇರಿಯಬಲ್ ಕೋಎಫಿಷಿಯಂಟ್ is 0, x2 is 0, and we have to make 13/7 1. So I will multiply 13/7 into 7/13, then cross multiply ಆಗುತ್ತೆ, 1 ಬರುತ್ತೆ ನಮಗೆ. So I have to multiply every equation into every row element with 7/13. 0 into 7/13 is 0. -1 into 7/13 is -7/13. 1/13, 7/13 minus 1/13. So 3 into 7/13, 21/13. This is 21/13. So front to back ನಾವು ಏನು ಮಾಡಬೇಕು, 0 ಮಾಡಬೇಕು. We will take a row operation now. ಇಲ್ಲಿ 1/7 ಇದೆ, ಇದನ್ನ ನಾನು 0 ಮಾಡಬೇಕಂದ್ರೆ 1/7 ಇಂದನೇ ಮಲ್ಟಿಪ್ಲೈ ಮಾಡಬೇಕು, 1/7 ಇಂದನೇ ಸಬ್ಟ್ರಾಕ್ಟ್ ಮಾಡಬೇಕು. ಪಿವಟ್ ಎಲಿಮೆಂಟ್ 1 ಇರುತ್ತೆ, ದಟ್ ಈಸ್ 0. ಸೊ 1/7 ಅನ್ನ 0 ಮಾಡಬೇಕು ಅಂದ್ರೆ 1/7 ಇಂದ ಮಲ್ಟಿಪ್ಲೈ ಮಾಡಬೇಕು, ಪಿವಟ್ ಎಲಿಮೆಂಟ್ ಆಡ್ ಮಾಡ್ತೀನಿ 0. ನೆಕ್ಸ್ಟ್ ದ ಫಾರ್ಮುಲಾ ಬಂದು old line minus 1/7, pivot 1 ಅಂದ್ರೆ pivot element, that is new line, equals 0. So old line this one, old line ಇದು. ಸೊ ಇದನ್ನೆಲ್ಲ ಬರ್ಕೊಳ್ಳೋಣ ಎಲಿಮೆಂಟ್ಸ್ ನ. 1 0 minus 1/7 ನೋಡಿ 0, 1/7 RHS ವ್ಯಾಲ್ಯೂ ಬರ್ಕೊತೀನಿ, ಮೈನಸ್ ಎಲ್ಲ 1/7. ಸೊ ಪಿವಟ್ ಎಲಿಮೆಂಟ್ ಅಂದ್ರೆ ನ್ಯೂ ಲೈನ್ ಅಲ್ಲಿ ಇದೆ, ದಿಸ್ ಇಸ್ ಅವರ್ ನ್ಯೂ ಲೈನ್. ಸೊ ನ್ಯೂ ಟೇಬಲ್ ಅಲ್ಲಿ ಇರೋದು ನ್ಯೂ ಲೈನ್. 1 0 minus 7/3, 1/13, 7/3, 13, 1/13. I'll write here 1 ಬರ್ದಿದ್ದೀನಿ. 0 minus 7/3, 1/13, 7/13 minus 1/13, ಇದು 21/13 RHS ವ್ಯಾಲ್ಯೂ. ಸೊ ಇದೆಲ್ಲ ಈಕ್ವೇಟ್ ಮಾಡ್ಕೊಳ್ಳಿ, ಈಕ್ವೇಟ್ ಮಾಡ್ಕೊಂಡು ಇಲ್ಲಿ ಬರ್ಕೊಳ್ಳಿ ಅಷ್ಟೇ. 0 1 1/13 minus 2/13 minus 1/13, this is 2/13, this is 10/13. ಸೊ Cj ಎವ್ರಿಥಿಂಗ್ ಕೋಎಫಿಷಿಯಂಟ್ ಎಲ್ಲ 0 ಇದೆ, ಎಲ್ಲಾನು 0 ಬರುತ್ತೆ. ಇದು 0 minus 0 0 0 0 0, this is -1 and this is -1. Artificial variable Cj minus Zj consider ಆಗಲ್ಲ. So Cj minus Zj is greater than 0 or equal to 0. Phase 1 completed. Phase 1 complete ಆಗಿದೆ. Step 3, Phase 2. ಸೊ ಫೇಸ್ 2 ಏನಾಗುತ್ತೆ ಅಂದರೆ ಜಸ್ಟ್ ಆರ್ಟಿಫಿಷಿಯಲ್ ವೇರಿಯೇಬಲ್ಸ್ ಆರ್ ಗಿವನ್. ಟೇಬಲ್ ಇಂದ ಆರ್ಟಿಫಿಷಿಯಲ್ ವೇರಿಯೇಬಲ್ನ
ರಿಮೂವ್ ಮಾಡ್ತೀವಿ, ಟೇಬಲ್ನ ಬರ್ಕೋತೀವಿ. ಆರ್ಟಿಫಿಷಿಯಲ್ ವೇರಿಯೇಬಲ್ ರಿಮೂವ್ ಆದರೆ ನಮ್ಮ ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ಮ್ಯಾಕ್ಸಿಮಮ್ z' ಇಸ್ ಈಕ್ವಲ್ ಟು ನಮ್ಮ ಒರಿಜಿನಲ್ ಪ್ರಾಬ್ಲಮ್ ಆಬ್ಜೆಕ್ಟಿವ್ ಫಂಕ್ಷನ್ ಇದ್ದಿದ್ದು ಮಿನಿಮಮ್ z ಇಸ್ ಈಕ್ವಲ್ ಟು x1 ಪ್ಲಸ್ x2 ಇಷ್ಟೇ ಇದ್ದಿದ್ದು. ನಾವು x3, x4, x5, x6 ವರೆಗೂ ವೇರಿಯೇಬಲ್ಸ್ನ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್ ರಿಮೂವ್ ಆಗುತ್ತೆ ಅಷ್ಟೇ, ಇವೆರಡು ಆರ್ಟಿಫಿಷಿಯಲ್ ವೇರಿಯೇಬಲ್, ಇದೆಲ್ಲ ಹಾಗೆ ಬರ್ಕೋತೀನಿ. ಇದು ಮ್ಯಾಕ್ಸಿಮಮ್ ಬರ್ಕೋಬೇಕು. ಸೊ ಐ ವಿಲ್ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ x1 minus x2 plus 0x3 plus 0x4. This will be our objective function. ಆರ್ಟಿಫಿಷಿಯಲ್ ವೇರಿಯೇಬಲ್ x5, x6 ಬರ್ಕೊಂಡಿಲ್ಲ, ರಿಮೂವ್ ಮಾಡಿದ್ದೀನಿ. ಇನ್ನು ಸರ್ಪ್ಲಸ್ ವೇರಿಯೇಬಲ್ಗೆ 0 ಕೋಎಫಿಷಿಯಂಟ್ ಕೊಟ್ಕೊಂಡಿರ್ತೀವಿ. ಒರಿಜಿನಲ್ ವೇರಿಯೇಬಲ್ ಮಾತ್ರ ಉಳ್ಕೊಳ್ಳೋದು ನಮ್ಮ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ. ವಿ ವಿಲ್ ಡ್ರಾ ಟೇಬಲ್. ಆಬ್ಜೆಕ್ಟಿವ್ ಫಂಕ್ಷನ್ ನೋಡೋಣ. ಏನೇನಿದೆ, x1 ಇದೆ, x2 ಇದೆ, x3 ಇದೆ, x4 ಇದೆ, x5 and x6 ಇಲ್ಲ. ಸೊ ಇದ್ರದ್ದು ಕೋಎಫಿಷಿಯಂಟ್ ಬಂದು -1, -1, 0, 0. ಸೊ ಬೇಸಿಕ್ ವೇರಿಯೇಬಲ್ಸ್ ಇಲ್ಲಿ, ಬೇಸಿಕ್ ವೇರಿಯೇಬಲ್ಸ್ ನಾವು ಒರಿಜಿನಲ್ ವೇರಿಯೇಬಲ್ಸ್ ನ ಬೇಸಿಕ್ ವೇರಿಯೇಬಲ್ಸ್ ತಗೋತೀವಿ, ಅಸೈನ್ ಮಾಡ್ತೀವಿ. ಇಲ್ಲಿ ರೈಟ್ ಹಿಯರ್. ಸೊ x1 and x2 are the basic variables. So x2, so what are the coefficient? -1 and -1 are the coefficient. Now, so ಇಲ್ಲಿ ಲಾಸ್ಟ್ ಟೇಬಲ್ ಅಲ್ಲಿ ನೋಡ್ಕೊಳ್ಳಿ ಏನಿರುತ್ತೆ ಅದನ್ನೇ ಫಿಲ್ ಮಾಡ್ತೀವಿ. 1, 0, -7/3, 1/3 ಇದೆ. ಸೊ ಇವೆರಡು ಕನ್ಸಿಡರ್ ಇಲ್ಲ. 1, 0, -7/3, 1/3. 1, 0, -1/3, 1/13, 1/13 ನೋಡ್ಕೊಳ್ಳಿ. ನೆಕ್ಸ್ಟ್ 0, 1, 1/13 -2/13. ಇದನ್ನ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ಟೇಬಲ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋಣ. 0, 1, 1/13 -2/13. RHS ಹಾಗೆ ಇರುತ್ತೆ. ಲಾಸ್ಟ್ ಟೇಬಲ್ ಫೇಸ್ 1 ಲಾಸ್ಟ್ ಟೇಬಲ್ ಅಲ್ಲಿರೋ ರೋ ಕಾಲಮ್ಸ್, ರೋ ಅಂಡ್ ಕಾಲಮ್ಸ್ ಎಲಿಮೆಂಟ್ಸ್ ಅನ್ನ ಬರ್ಕೋತೀವಿ ಇಲ್ಲಿ. 10/13. ಸೊ CJ ಮಾಡೋಣ. -1, this is 0, -1, minus into this plus 7/13 minus 1/13, 6/13 minus 1/13 plus 2/13, 1/13 ಬರ್ಕೊಳ್ತೀವಿ. ಸೊ ಇಲ್ಲೂ ಕೂಡ RHS -21/13 minus 10/13 is -31/13 minus 31/13. So CJ -1 into +1 0 -0 ಸೇಮ್. 0 ಮೈನಸ್ ಏನೇ ಮಾಡಿದ್ರು ಇದು ಮೈನಸ್ ಹೇಳ್ಕೊಳುತ್ತೆ, <0 ಅಂತ ಬರ್ಕೋತೀನಿ. ಇದು ಕೂಡ <0 ಅಂತ ಬರ್ಕೋತೀನಿ ಅಷ್ಟೇ. ಆಲ್ CJ minus ZJ is greater than or equal to 0. ಅಥವಾ ನೀವೇನು ಯೂಸ್ ಮಾಡ್ತೀರಾ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಎಲ್ಲ 0 ಬಂದಿದೆ, ಇದು ನೆಗೆಟಿವ್ ಸೈನ್ ಬಂದಿದೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ x1 ಬಂದು this one, x1 is 21/13, x2 is 10/13. So question ಅಲ್ಲಿ ಏನಿತ್ತು, ಮಿನಿಮಮ್ z equals x1 plus x2. x1 is 21/13, x2 is 10/13. ಸೊ ಅಲ್ಲಿಗೆ 31/13 is your final answer. ಸೊ ಇನ್ ಎವ್ರಿ ಟೇಬಲ್ ಇಲ್ಲಿ ನಮಗೆ -31/13 ಸಿಕ್ಕಿದೆ. ಇದು ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಅದನ್ನ ಮಿನಿಮೈಸೇಷನ್ಗೆ ನಾವು ತಗೋಬೇಕಂದ್ರೆ ಅಗೇನ್ ಮಲ್ಟಿಪ್ಲೈ ಬೈ -n. ಸೊ ದಟ್ ಈಸ್ ಫಾರ್ಮುಲಾ. ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ 31/13. ಸೊ ನೋ ಕನ್ಫ್ಯೂಷನ್ ಬೇಡ ಇದರಲ್ಲಿ. ನಾವು ಎಲ್ಲೇ ಸೊ ಯಾವುದೇ ಟೇಬಲ್ ಅಲ್ಲೂ ZJ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯೂಸ್ ಇರಲ್ಲ. ಆ ಕಾಲಮ್ ಅದೇನಿದೆ ಆ ಸ್ಪೇಸ್ ಅನ್ನ ಹಾಗೆ ಬ್ಲಾಂಕ್ ಬಿಡಿ ಅಷ್ಟೇ. ಸೊ ZJ ಇನ್ RHS ವ್ಯಾಲ್ಯೂ ನೋ ನೀಡ್ ಟು ರೈಟ್. ಸೊ ಕೆಲವೊಂದ್ ಕಡೆ ಮಾಡಿದೀನಿ, ಕೆಲವೊಂದ್ ಕಡೆ ಮಾಡಿಲ್ಲ ಅಷ್ಟೇ. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್, 31/13. x1 is 21/13, x2 is 10/13. Now what are the steps include? First step ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್. ಅಂಡ್ ಸೆಕೆಂಡ್ ಸ್ಟೆಪ್ ಇಸ್ phase 1. phase 1 ಅಲ್ಲಿ ಏನಾಗುತ್ತೆ, z ಬರೀ ಆರ್ಟಿಫಿಷಿಯಲ್ ವೇರಿಯೇಬಲ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ನೋ ಒರಿಜಿನಲ್ ವೇರಿಯೇಬಲ್. ಇನ್ phase 2 ಅಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ಆರ್ಟಿಫಿಷಿಯಲ್ ವೇರಿಯೇಬಲ್ ಆರ್ ರಿಮೂವ್ಡ್. ಸ್ಲ್ಯಾಕ್ ಸರ್ಪ್ಲಸ್ ಇಲ್ಲಿ ಬಂದು ಕುತ್ಕೊಂಡಿರುತ್ತೆ. ಸ್ಲ್ಯಾಕ್ ಅಲ್ಲಿ ಆರ್ಟಿಫಿಷಿಯಲ್ ವೇರಿಯೇಬಲ್ ಕಾನ್ಸೆಪ್ಟೇ ಬರಲ್ಲ, ಟು ಫೇಸು ಬರಲ್ಲ. ಸೊ ಸರ್ಪ್ಲಸ್ ವೇರಿಯೇಬಲ್ ಒರಿಜಿನಲ್ ವೇರಿಯೇಬಲ್ ಹಾಗೆ ಇರುತ್ತೆ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ. AV ಮಾತ್ರ ರಿಮೂವ್ ಮಾಡಿರ್ತೀವಿ. ಸೊ
So these are the steps you have to follow when you are doing two-phase method. ಥ್ಯಾಂಕ್ ಯು. ನಾನು ನಿಮ್ಮ ಹಾಗೆ ದಿನ ಕಲಿತಾ ಇದ್ದೀನಿ. ನಾನು ಏನು ಕಲಿತೀನೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೆಟ್ಸ್ ಮೇಕ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಹ್ಯಾಪಿ, ಫನ್ ಆ್ಯಂಡ್ ಈಸಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.